ಕಾವೇರಿ ಹೋರಾಟದ ಕುರಿತು ಸತೀಶ್ ಜಾರಕಿಹೊಳಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪರಿಹಾರ ಹೇಗೆ ಕಂಡುಕೊಳ್ಳಬೇಕು ಅಂತ ಚರ್ಚೆ ಮಾಡಬೇಕು, ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಹೇಗೆ ಕಂಡುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು, ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿಯವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಿರೋದು. ಸರ್, ನಮಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ, ಸಮಸ್ಯೆ ಬರೋಲ್ಲ. ನಮ್ಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ ಇನ್ನು ಮಾಡಬೇಕಲ್ಲ. ಇಂಥ ಸಂದರ್ಭ ಬಂದಾಗ ಅದು ಗಮನಕ್ಕೆ ಬರ್ತದೆ. ನೀವು ಹೇಳ್ದಂಗೆ ಶಾಶ್ವತ ಪರಿಹಾರ ಮಾಡಬೇಕು. ಅದಕ್ಕೆ ಇನ್ನಾರು ಮುಂದೆ ಹಿಂಗೆ ಆಗದಂಗೆ ಏನಾರು ಒಂದು ಪರಿಹಾರ ಹುಡುಕ್ಲಿಕ್ಕೆ ಅದು ಸಾಕಷ್ಟು ದಾರಿ ಇದೆ, ಇಲ್ಲತ್ತಿಲ್ಲ. ಇಲ್ಲ, ವಾದ ಮಾಡೋದೇನಲ್ಲ. ಅಲ್ಲೆಲ್ಲ ವಾದ ಮಾಡಬೇಕಾಗಿದೆ ಮೇಡಮ್. ಏನೋ ಇಲ್ಲ, ಅದು ಫಿಕ್ಸ್ ಆದೇಶ ಇದೆ ಇರೋದು. ಅಷ್ಟು ನೀರು ನಾವು ಕೊಡ್ಲೇಬೇಕಂತ ಇದೆ. ಅದನ್ನ ಅವರು ಅದನ್ನ ಅಡ್ವರ್ಟೈಸ್ ತಗೋತಾರೆ. ಅದಕ್ಕೆ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲ ಸಂಸದರ ಜೊತೆ ಸಭೆ ಮಾಡಿದ್ರು ಸರ್. ಬಿಜೆಪಿ ನಾಯಕರುಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ. ಅದು ಬೇರೆ ಅವ್ರ ಪಕ್ಷಕ್ಕೆ ಅಧಿಕಾರ ಇದೆ, ಮಾಡಲಿಕ್ಕೆ ಅವರು ಮಾಡ್ತಾರೆ. ನಮ್ಮದೇ ಸರ್ಕಾರ ಗಂಭೀರವಾಗಿ ಇದನ್ನ ನೀವು ಹೇಳ್ದಂಗೆ ಮಳೆ ಹೆಚ್ಚಾದಾಗ ಇದು ಯಾರು ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರಿಲ್ದಾಗ ಇರೋದು ಬಹಳ ಕಷ್ಟದ ಪರಿಸ್ಥಿತಿ ಇರೋದು. ಸರ್ಕಾರದ ಮೇಲೆ ಮಾಡ್ತಿರೋದು ಒಂದು ಆರೋಪ, ಕಳೆದ 2 ತಿಂಗಳಿಂದ ಹೋಗ್ತಾನೆ ಇದೆ ನೀರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಿಸಿ ಆಗಿರೋದ್ರ ಬಗ್ಗೆ ಆಗಿರೋರಿಗೆ ಕಾವೇರಿ ಕೊಳ್ಳದ ಬಗ್ಗೆ ಏನು ಇರುತ್ತೆ ಅಂತ ಕನ್ಸರ್ನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗ ನೀರಿಗೂ ಬಿಡೋದು ಈಗ ಆದೇಶ ಆಗಿದೆ, ಈಗ ಅಷ್ಟೇ.